ಒಂದು ವೇಸ್ಟ್ ಪೌಡರ್ ಬಾಕ್ಸ್ ಇದ್ದರೆ ಸಾಕು. ಈ ರೀತಿ ಆರ್ಗನೈಸರ್ನ ಸಿಂಪಲ್ಲಾಗಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಮೊದಲು ಇದ್ರ ಮೇಲೆ ಇರೋ ಸ್ಟಿಕ್ಕರ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ನೀವು ಬೇಕಿದ್ದರೆ ಇದನ್ನು ಶ್ಯಾಂಪು ಬಾಟಲಿಂದ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಯಾವುದಾದ್ರೂ ಸ್ಕ್ವೇರ್ ಶೇಪಲ್ಲಿರೋ ಬಾಕ್ಸಲ್ಲಿ ಕೂಡ ಮಾಡ್ಕೊಳ್ಬೋದು. ಇದನ್ನು ಸ್ಟಿಕ್ಕರ್ ರಿಮೂವ್ ಮಾಡಿದ ಮೇಲೆ ಹೀಗೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಎರಡು ಕಡೆ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕೋದಕ್ಕೆ ಸ್ಕೇಲ್ನ ಯೂಸ್ ಮಾಡಿ, ಆವಾಗ ಲೈನ್ ಸ್ಟ್ರೈಟಾಗಿ ಬರುತ್ತೆ. ಈ ರೀತಿ ಲೈನ್ನ ಡ್ರಾ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಚಾಕು ಹೀಟ್ ಮಾಡಿ ಅಥವಾ ಯಾವುದಾದ್ರೂ ಒಂದು ನೈಫಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಸಿಯಾಗಿ ಕಟ್ ಆಗುತ್ತೆ. ಇಲ್ಲಾಂದರೆ ಸಿಸರಿಂದ ಕೂಡ ಕಟ್ ಮಾಡ್ಕೊಳ್ಬೋದು. ಈಗ ಕಟ್ ಮಾಡಿರೋ ಮೇಲೆ ಪಾರ್ಟ್ನ ಈ ರೀತಿ ಒಳಗಡೆ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಅದನ್ನು ಕಟ್ ಮಾಡ್ಕೊಳ್ಬೇಕು. ಫಸ್ಟ್ ಕಟ್ ಮಾಡ್ಕೊಂಡಿರೋ ಅಳತೆಗೆ ಇನ್ನು ಮಿಕ್ಕ ಪೀಸಸ್ನ ಕಟ್ ಮಾಡ್ಕೊಳ್ಳಿ. ನನಗಿಲ್ಲಿ 3 ಪೀಸಾಗಿ ಬಂದಿದೆ. ಈ ಪೀಸಸ್ನ ಗಮ್ ಹಾಕಿ ಇದರೊಳಗಡೆ ಇಟ್ಟು ಈ ರೀತಿ ಸ್ಟಿಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಗ್ಲೂ ಗನ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಫೆವಿಕ್ವಿಕ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಸ್ಟಿಕ್ ಮಾಡಿಕೊಂಡ್ರೆ ಸಿಂಪಲ್ ಆಗಿರೋ ಆರ್ಗನೈಸರ್ ರೆಡಿ ಆಗೋಗುತ್ತೆ. ಇದರಲ್ಲಿ ನೀವು ಮೇಕಪ್ ಐಟಮ್ ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಚಿಕ್ಕ ಚಿಕ್ಕ ಐಟಮ್, ಕ್ರೀಮ್ಸ್ನ ಸ್ಟೋರ್ ಮಾಡ್ಕೊಳ್ಬಹುದು. ಈ ಐಡಿಯಾ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.